ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಅಂತೂ ಇಂತೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು. ಹರಾಜು ಮುಗಿದು ತಿಂಗಳುಗಳೇ ಕಳೆದ ನಂತರ ಖಾಲಿ ಮಾಡಿಸುವ ಯತ್ನ ಮಾಡಿದ ಅಧಿಕಾರಿಗಳು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿ ಖಾಲಿ ಮಾಡಿಸಲಿದ್ದಾರೆ ಎಂಬುದು ಜನರ ಪ್ರಶ್ನೆ. ಚಿಕ್ಕಬಳ್ಳಾಪುರದಲ್ಲಿ ಮೇಲ್ಮತ್ತೂರು ಆದಿಪರಾಶಕ್ತಿ ಉತ್ಸವ ಅದ್ದೂರಿ. ಓಂ ಶಕ್ತಿ ಮಾಲಾಧಾರಿಗಳಿಂದ ವಿಶೇಷ ಪೂಜೆ ಭಜನೆಗಳು. ನಾಳೆ ತಮಿಳುನಾಡಿಗೆ 2 ಬಸ್ಗಳಲ್ಲಿ ಹೊರಡಲಿರುವ ಮಾಲಾಧಾರಿಗಳು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವಧಿ ಪೂರೈಸಲಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಎಲ್ಲರೂ ಕೇಳುತ್ತೇವೆ. ಚಿನ್ನಸಂದ್ರದಲ್ಲಿ ಸಚಿವ ಜಮೀರ್ ಅಹ್ಮದ್ ವಿಶ್ವಾಸ. ವಾರ್ತೆಗಳ ವಿವರ. ಅಂತೂ ಇಂತೂ ನಗರಸಭೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದಿದ್ದಾರೆ. ಕಳೆದ 8 ತಿಂಗಳ ಹಿಂದೆ ಹರಾಜು ನಡೆದು ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಗಿದಿದ್ದರೂ ಹಳೆಯ ಬಾಡಿಗೆದಾರರನ್ನು ಖಾಲಿ ಮಾಡಿಸದೆ ಮೌನವಾಗಿದ್ದ ನಗರಸಭೆ ಅಧಿಕಾರಿಗಳು ಇಂದು ಏಕಾಏಕಿ ಬಂದು ಬಾಡಿಗೆದಾರರಿಗೆ ಖಾಲಿ ಮಾಡಲು ಎಚ್ಚರಿಕೆ ನೀಡಿದರು. ಈ ವೇಳೆ ಬಾಡಿಗೆದಾರರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ಹೌದು, ಕಳೆದ 3-4 ದಶಕಗಳಿಂದ ನಗರಸಭೆ ವಾಣಿಜ್ಯ ಮಳಿಗೆಗಳಲ್ಲಿ ಬಾಡಿಗೆದಾರರು ಭದ್ರವಾಗಿ ಬೇರೂರಿದ್ರು. ಕೇವಲ 200-300 ರೂಪಾಯಿ ಬಾಡಿಗೆಗೆ ಇದ್ದ ಅಂಗಡಿಗಳ ಬಾಡಿಗೆ ಹೆಚ್ಚಿಸಲು 3-4 ಬಾರಿ ಹರಾಜು ಮಾಡಲು ಮುಂದಾದರೂ ರಾಜಕೀಯ ಹಸ್ತಕ್ಷೇಪದಿಂದಾಗಿ ಹರಾಜು ಪ್ರಕ್ರಿಯೆ ನಡೆದಿರಲಿಲ್ಲ. ಇದರಿಂದ ನಾಗರಿಕರಲ್ಲಿ ತೀವ್ರ ಅಸಮಾಧಾನ ಮನೆ ಮಾಡಿತ್ತು. ಇದರಿಂದ ಅನಿವಾರ್ಯ ಎಂಬಂತೆ ನಗರಸಭೆ ಕಳೆದ 8 ತಿಂಗಳ ಹಿಂದೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆಸಿತ್ತು. ಕೇವಲ 100ಗಳಲ್ಲಿದ್ದ ಮಳಿಗೆಗಳ ಬಾಡಿಗೆ ಏಕಾಏಕಿ 1000ಗಳಿಗೆ ಹೆಚ್ಚಿತ್ತು. ಇದರಿಂದ ನಗರಸಭಾ ಆದಾಯ ಹೆಚ್ಚಾಗಲಿದೆ ಎಂದು ಎಲ್ಲರೂ ಖುಷಿಪಟ್ಟಿದ್ರು. ಆದರೆ ಹರಾಜು ನಡೆದು ತಿಂಗಳುಗಳೇ ಉರುಳಿದ್ರೂ ಹಳೆಯ ಬಾಡಿಗೆದಾರರೇ ಮಳಿಗೆಗಳಲ್ಲಿ ಮುಂದುವರೆದಿದ್ರು. ಅವರನ್ನ ಖಾಲಿ ಮಾಡಿಸುವ ಕೆಲಸಕ್ಕೆ ನಗರಸಭಾ ಅಧಿಕಾರಿಗಳು ಮುಂದಾಗಿರಲಿಲ್ಲ. ಇದರಿಂದ ಹರಾಜಿನಲ್ಲಿ ಅಂಗಡಿ ಪಡೆದವರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ಆದರೂ ನಗರಸಭಾ ಅಧಿಕಾರಿಗಳು ಮಾತ್ರ ಅತ್ತ ಗಮನ ಹರಿಸಿರಲಿಲ್ಲ. ಅದರಿಂದ ಏಕಾಏಕಿ ಬಂದ ನಗರಸಭಾ ಅಧಿಕಾರಿಗಳು ಹಳೆಯ ಬಾಡಿಗೆದಾರರಿಗೆ ಅಂಗಡಿಗಳನ್ನು ಖಾಲಿ ಮಾಡುವಂತೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹಲವು ಬಾಡಿಗೆದಾರರು ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಸಿದ್ರು. ಪ್ರಕರಣ ನ್ಯಾಯಾಲಯದಲ್ಲಿರುವ ಕಾರಣ ಖಾಲಿ ಮಾಡದಂತೆ ಎಚ್ಚರಿಕೆಯನ್ನು ನೀಡಿದ್ರು. ಆದರೆ ತಡೆಯಾಜ್ಞೆ ಇದ್ದರೆ ಮಾತ್ರ ಖಾಲಿ ಮಾಡಿಸಲು ಬರಲ್ಲ, ನೀವು ಕೋರ್ಟಿಗೆ ಹೋದ ಮಾತ್ರಕ್ಕೆ ಖಾಲಿ ಮಾಡಿಸದೆ ಬಿಡಲು ಸಾಧ್ಯ ಇಲ್ಲ ಅಂದ ನಗರಸಭೆಯ ಅಧಿಕಾರಿಗಳು ಸಂಜೆಯೊಳಗೆ ಅಂಗಡಿಗಳನ್ನು ಖಾಲಿ ಮಾಡಬೇಕು, ಇಲ್ಲವಾದರೆ ನಾವೇ ಬಲವಂತವಾಗಿ ಅಂಗಡಿ ಮಳಿಗೆಗಳಿಗೆ ಬೀಗ ಜಡಿಯೋದಾಗಿ ಎಚ್ಚರಿಕೆ ನೀಡಿದ್ರು. ಚಿಕ್ಕಬಳ್ಳಾಪುರದ ಸಂತೆ ಮಾರುಕಟ್ಟೆಯಲ್ಲಿರುವ ಅಂಗಡಿ ಮಳಿಗೆಗಳ ರಗಳೆ ಹರಾಜು ಮಾಡುವ ಮೂಲಕ ಪೂರ್ಣಗೊಳ್ತು ಅಂತ ಭಾವಿಸಲಾಗಿತ್ತು. ಆದರೆ ಅದು ಇನ್ನೂ ಇಷ್ಟು ಸುಲಭವಾಗಿಯೂ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ.
ಅವ್ರು ಯಾರು ಖಾಲಿ ಮಾಡ್ರೆ ಓಂ ಶಕ್ತಿ ಮಾಲಾಧಾರಿಗಳು ಅಮ್ಮನವರಿಗೆ ವಿಶೇಷ ಪೂಜೆ ಭಜನೆಗಳ ಮೂಲಕ ರಾತ್ರಿ ಪೂರ್ತಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ನಕ್ಕಲಕುಂಟೆಯಲ್ಲಿ ಅಮ್ಮನವರನ್ನು ಕೂರಿಸಿ ಪೂಜೆಗಳನ್ನು ನೆರವೇರಿಸಿದ್ದು ನಾಳೆ ತಮಿಳುನಾಡಿನ ಮೇಲ್ಮತ್ತೂರಿಗೆ ಹೊರಡಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಂತೆ ಓಂ ಶಕ್ತಿ ಮಾಲಾಧಾರಿಗಳ ಸಂಖ್ಯೆಯು ಹೆಚ್ಚುತ್ತಾ ಇದ್ದು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲಾಧಾರಿಗಳಾಗಿ ತಮಿಳುನಾಡಿನ ಓಂ ಶಕ್ತಿ ಆಲಯಕ್ಕೆ ಹೋಗುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ವರ್ಷಕ್ಕೆ ಓಂ ಶಕ್ತಿ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದ್ದು, ಈ ಬಾರಿ ಚಿಕ್ಕಬಳ್ಳಾಪುರದ ಕೆಳಗಿನ ತೋಟಗಳಿಂದಲೇ 2 ಬಸ್ಗಳಲ್ಲಿ ನಾಳೆ ಪ್ರಯಾಣ ಬೆಳೆಸಲಿದ್ದಾರೆ. ಗುರುವಾರ ರಾತ್ರಿ ಅಮ್ಮನವರಿಗೆ ವಿಶೇಷ ಪೂಜೆಗಳು ಮತ್ತು ಭಜನೆ ಮಾಡುವ ಮೂಲಕ ರಾತ್ರಿ ಇಡೀ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೇ ಮುಳುಗಿದ್ರು. ಪ್ರತಿ ವರ್ಷ ಓಂ ಶಕ್ತಿ ಮಾಲೆ ಧರಿಸುತ್ತಿದ್ದು ಎಲ್ಲರಿಗೂ ಒಳಿತಾಗಲಿ ಎಂಬ ಕಾರಣಕ್ಕೆ ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಲಯಕ್ಕೆ ಹೋಗಿ ಬರ್ತಿದ್ದು, ಈ ಬಾರಿ ಈ ಪ್ರಮಾಣ ಹೆಚ್ಚಾಗಿರುವ ಕಾರಣ 2 ಬಸ್ಗಳಲ್ಲಿ ಪ್ರಯಾಣ ಬೆಳೆಸುತ್ತಿರುವುದಾಗಿ ಮಾಲಾಧಾರಿಗಳು ತಿಳಿಸಿದ್ದಾರೆ. ಒಟ್ನಲ್ಲಿ ಅಯ್ಯಪ್ಪ ಮಾಲೆ ಮತ್ತು ಓಂ ಶಕ್ತಿ ಮಾಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವುದು ವಿಶೇಷ. ಓಂ ಶಕ್ತಿ ಓಂ ಆದಿಪರಾಶಕ್ತಿ ಎಲ್ಲರಿಗೂ ನಮಸ್ಕಾರಗಳು. ನಾವು 21ನೇ ವಾರ್ಡಿಂದ ಮಾತಾಡ್ತಾ ಇದ್ದೀವಿ. ಇದು 2ನೇ ವರ್ಷದ ನಮ್ಮದು ಪೂಜೆ ಕಾರ್ಯಕ್ರಮ. ಫಸ್ಟ್ನೇ ವರ್ಷವೂ ತುಂಬ ಅದ್ದೂರಿಯವಾಗಿತ್ತು. ಈ ವರ್ಷವೂ ಅಮ್ಮ ತುಂಬ ಚೆನ್ನಾಗಿ ಮಾಡಿಸ್ಕೊಂಡು ಬಂದೈತೆ ಅಂತ ನಮ್ಗೆ ಅನ್ಕೊತಾ ಇದ್ದೀವಿ. ಯಾಕಂದರೆ ಎಲ್ಲ ಭಕ್ತಾದಿಗಳು ಸೇರವ್ರೆ. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜನ ಸೇರವ್ರೆ ಅಂತ ಅನ್ಕೊತಾ ಇದ್ದೀವಿ. ಇದೇ ಥರ ಮುಂದಕ್ಕೂ ನಡ್ಸ್ಕೊಂಡು ಬಂದು ಕೊಡಲಿ, ನಮ್ಗೆ ಎಲ್ಲ ಕಡೆಯಿಂದ ಸಹಾಯ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ಬೆಳಗ್ಗೆಯಿಂದ ನಿನ್ನೆಯಿಂದ ಹಿಡಿದು ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಮನೆಯಲ್ಲೇ ಅಂದಿದ್ರೆ ಹೆಂಗೋ ಹಂಗೆ ಆಗ್ತಿತ್ತು. ಈ ಥರ ಗಣೇಶನ ಯಾವ ಥರ ಇಡ್ತೀವಿ ಅದೇ ಥರ ಇಕ್ಬೇಕು ಅಂತ ನಮ್ಗೆ ಆಸೆ ಇತ್ತು, ಇಕ್ಕಿದ್ದೀವಿ. ಹಂಗಾಗಿ ನಮ್ಮ ಏರಿಯಾದಲ್ಲಿರೋ ಎಲ್ಲ ಓಂ ಶಕ್ತಿಗಳು ನಮ್ಗೆ ಸಹಾಯ ಮಾಡಿಕೊಟ್ಟವ್ರೆ. ಮತ್ತು ನಮ್ಮ ಏರಿಯಾ ಹುಡುಗರಾಗಿರ್ಬೋದು, ನಾವೇನು ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಒಪ್ಕೊಂಡು ನಮಗೆಲ್ಲದರಲ್ಲೂ ಅನುಕೂಲ ಮಾಡಿಕೊಟ್ಟವ್ರೆ. ಚೆನ್ನಾಗಿ ಇದು ಮಾಡಿಸ್ಕೊಂಬಂದರೆ ನಮ್ಮ ಏರಿಯಾ ಕೌನ್ಸ್ಲರೇ ಆಗಿರ್ಬೋದು, ಎಲ್ಲರೂ ಅಷ್ಟೇ ನಮ್ಗೆ ಚೆನ್ನಾಗಿ ಇದು ಮಾಡಿಕೊಟ್ಟವ್ರೆ. ನಾವು ಶನಿವಾರ ಹೋಗ್ತಾಯಿದ್ದೀವಿ. ಇಲ್ಲಿಂದಲೇ 2 ಬಸ್ಸು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆ ತಾಯಿ ಎಲ್ಲರೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಕೊಂಬರಲಿ ಅಂತ ಕೇಳ್ಕೊತೀವಿ. ನಾವು 2 ಬಸ್ ಹೋಗ್ತಾ ಇದ್ದೀವಿ. 100 ಜನ ಮೇಲೆ ಹೋಗ್ತಾ ಇದ್ದೀವಿ. ಮಾಮೂಲಿ ಭಜನೆ ಇತ್ತು. ಫಸ್ಟು ನಮಗೆ ಓಪನಿಂಗ್ ಮಾಡಿಕೊಟ್ಟಿದ್ದು ಶಬರಿಮಲೆ ಅವ್ರ ಕಡೆಯಿಂದ ಬಂದು ಅವ್ರು ಭಜನೆ ಮಾಡಿಕೊಟ್ರು. ಅದು ಖುಷಿ ಆಯಿತು ನಮಗೆ. ಯಾಕಂದರೆ ನಮ್ಮದು ಲೇಟ್ ಆಯಿತು ಅಂತ ಹೇಳಿದ ತಕ್ಷಣ ಪಾಪ ಅವರು ಬಂದು ಅವರು ಇಲ್ಲಿ ಭಜನೆ ಮಾಡಿಕೊಟ್ಟು ಅವ್ರು ಸ್ಟಾರ್ಟ್ ಮಾಡಿಕೊಟ್ಟೋದ್ರು. ಆಮೇಲೆ ನಮ್ಮ ಗುರುಶಕ್ತಿಗಳು ಬಂದು ಅವರು ಕಡೆಯಿಂದ ಈ ಥರ ಭಜನೆ ಎಲ್ಲ ಸ್ಟಾರ್ಟ್ ಆಗಿ ಮತ್ತು ಎಲ್ಲ ಶಕ್ತಿಗಳಿಗೂ ಖುಷಿ ಆಗೋ ಥರ ಭಜನೆ ಮಾಡಿ ನಡೆಸ್ಕೊಂಡಿದ್ದೀವಿ ಸರ್. ಎರಡು 2028ರವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರಕ್ಕೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಅವರು, ಸಿದ್ದರಾಮಯ್ಯರವರೇ 2028ರವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಎಂದರು. 2028ರವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರಕ್ಕೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಬದಲಾವಣೆ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ. ನಾವು ಹೈಕಮಾಂಡ್ ಸೂಚನೆ ಪಾಲಿಸುತ್ತೇವೆ. ಡಿಕೆ ಶಿವಕುಮಾರ್ಗೆ ಚುನಾವಣಾ ತಂತ್ರ ಚೆನ್ನಾಗಿ ಗೊತ್ತು. ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲ ರಾಜ್ಯಗಳಲ್ಲೂ ಡಿಮ್ಯಾಂಡ್ ಇದೆ ಎಂದರು. ಚುನಾವಣೆ ನಡೆಸುವ ತಂತ್ರ ಡಿಕೆಶಿ ಅವರಿಗೆ ಚೆನ್ನಾಗಿ ಗೊತ್ತು. ಆ ಕಾರಣದಿಂದ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ನೇಮಿಸಲಾಗಿದೆ ಅಂತ ಹೇಳಿದರು. 2019ರಿಂದ 2023ರವರೆಗಿನ ಬಿಜೆಪಿ ಆಡಳಿತದಲ್ಲಿ ಬಡವರಿಗೆ ಒಂದು ಮನೆಯೂ ಕೊಡಲಿಲ್ಲ. ಸಿದ್ದರಾಮಯ್ಯ ಸಿಎಂ ಆದಾಗ 1.80 ಲಕ್ಷ ಮನೆಗಳು ಮಂಜೂರು ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ 36,000 ಮನೆಗಳು ವಿತರಣೆ ಮಾಡಲಾಗಿದೆ. ಯಡಿಯೂರಪ್ಪ, ಬೊಮ್ಮಾಯಿ, ಕುಮಾರಸ್ವಾಮಿ ಆಡಳಿತದಲ್ಲಿ ಒಂದು ಮನೆಯೂ ಇಲ್ಲ. ಹುಬ್ಬಳ್ಳಿಯಲ್ಲಿ ಶೀಘ್ರ 46,000 ಮನೆಗಳನ್ನು ವಿತರಣೆ ಮಾಡಲಾಗುವುದು ಎಂದರು. ಹೇಳಿದ್ದೀನಿ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮನೆ ಸಿದ್ದರಾಮಯ್ಯನೇ 28ವರೆಗೂ ಮುಖ್ಯಮಂತ್ರಿಯಾಗಿ ಇರ್ತಾರಂತ ನನ್ನ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ.
ನಮ್ಮ ಪಕ್ಷ ಹೈಕಮಾಂಡ್ ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಿಮ್ಮಿಂದ ನಮ್ಮಿಂದ ಸಾಧ್ಯ ಇಲ್ಲ. ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡು ಆ ಥರ ಮಾಡೋಣ ಅಂತ ನಾನು ಭಾವಿಸ್ತೀನಿ. ನಾನು ಓಪನ್ ಸವಾಲ್ BJPಯವ್ರಿಗೆ ಹಾಕಿದ್ದೀನಿ. ಅವ್ರ ಕಾಲದಲ್ಲಿ 2019 ಹಿಡ್ಕೊಂಡು 2023ವರೆಗೂ ಅವ್ರದ್ದೇ ಸರ್ಕಾರ ಆಯಿತು. ಅವ್ರ ಸರ್ಕಾರದಲ್ಲಿ ಸ್ಲಮ್ ಬೋರ್ಡಲ್ಲಿ ಏನಾರ ಒಂದು ಮನೆ ಕೊಟ್ಟರೆ ರಾಜಕೀಯದಿಂದ ನಿರ್ವೃತ್ತಿ ತೊಗೊತೀನಿ, ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿನ ಘೋಷಣೆ ಮಾಡಿ 5 ಗ್ಯಾರಂಟಿನ ಕೊಟ್ಟಿದ್ದೀವಿ. ನಮ್ಮ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ. ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವರು ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಬಸವರಾಜ ಬೊಮ್ಮಾಯಿಯವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದು, ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಬಡವ್ರ ಬಗ್ಗೆ ಕಾಳಜಿದ್ದಿದ್ದ ಕಾರಣಕ್ಕೆ ಬಡವರಿಗೆ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ. ಬೆನಿಫಿಷಿ ಬಡವ್ರು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ. ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿದ್ದು 7,400 ಕೋಟಿ, ಅದರಲ್ಲಿ ಬರೀ 310 ಕೋಟಿ ಬಂದಿದ್ದು. ಯಾರೋ 5,000 ಕೊಟ್ಟಿದ್ರು, ಯಾರೋ 10,000 ಕೊಟ್ಟಿದ್ರು, 15,000 ಕೊಟ್ಟಿದ್ದು. ಬಡವ್ರು ಅದು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೆ ಹೇಳೋದು ಏನಂದರೆ, ಪಾಪ ಜನ ಎಲ್ಲ ಬೀದಿಯಲ್ಲಿದ್ದಾರೆ, ಮನೆ ಅರ್ಧಂಬರ್ಧಂ ಆಗಿದೆ, ಜನ ಬೀದಿಯಲ್ಲಿದ್ದರು. ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ, ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಇವನ್ ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್. ಕಾರಣ ಅಂದರೆ ಬೆನಿಫಿಷಿಯರಿ 4.5 ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್ ಅಂತ ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ, ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು ನಾವು ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ 4 ಲಕ್ಷ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ 36,789 ಮನೆಗಳು ಕೊಟ್ವಿ. ಏನಿಗೆ BJP ಅವ್ರು ಕೊಟ್ಟಿಲ್ಲ? ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ ಹುಬ್ಳಿದಲ್ಲಿ 42,345 ಮನೆ ಕೊಡ್ತಾ ಇದ್ದೀವಿ. ಏನಿಗೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಇಮ್ರಾನ್ ಖಾನ್ RK, ಚಿಂತಾಮಣಿ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 7ರ ಬೈಪಾಸ್ ರಸ್ತೆಯ ಪಕ್ಕದಲ್ಲಿ ಸರ್ವೆ ನಂಬರ್ 148ರಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮುದಾಯ ಭವನ ನಿರ್ಮಾಣವಾಗಿದ್ದು, ಇದೀಗ ಆ ಕಟ್ಟಡಕ್ಕೆ ಬೀಗ ಮುದ್ರೆ ಬೀಳುವ ಮೂಲಕ ರೈತರ ನಿದ್ದೆಗೆಡಿಸಿದೆ. ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಸ್ಥಳೀಯ ಪುರಸಭೆಯವರು ರೈತ ಭವನಕ್ಕೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಬೀಗ ಜಡಿದಿದ್ದಾರೆ. ಇದು ರೈತ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಆದೇಶದಲ್ಲಿ ಸರ್ವೆ ನಂಬರ್ 156ರ 2-3ರ ಜಮೀನಿಗೂ ಹಾಗೂ ರೈತ ಭವನವಿರತಕ್ಕಂಥ ಸರ್ವೆ ನಂಬರ್ 148ರ ಜಮೀನಿಗೂ ಯಾವುದೇ ಸಂಬಂಧ ಇಲ್ಲದಿದ್ರೂ ಬೀಗ ಹಾಕಿರೋದು ರೈತರಿಗೆ ಅನ್ಯಾಯ ಮಾಡುವ ಉದ್ದೇಶವಾಗಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತ ಮುಖಂಡ ವೆಂಕಟನಾರಾಯಣಪ್ಪ ಹಾಗೂ ರಾಷ್ಟ್ರೀಯ ಕಿಸಾನ್ ಮೋರ್ಚಾ ಸಂಘಟನೆಯ ರಾಜ್ಯ ಸಂಚಾಲಕ ಸಿದ್ಧಾರ್ಥ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡ ರಾಮಾಂಜಿನಪ್ಪ, ಐಟಿ ನರಸಿಂಹಪ್ಪ, ಅಂಬಿಕಾ ಸೇರಿದಂತೆ ಹಲವು ರೈತರು ಉಪಸ್ಥಿತರಿದ್ದರು. ಈಗ ನ್ಯಾಯಾಲಯದ ಆದೇಶದಂತೆ ಏನು ಈ 156/3(2) ಇದೆಯಲ್ಲ,
ಅದರಲ್ಲಿ ಅಕ್ರಮ ಕಟ್ಟಿದ್ದಾರೆ ಅಂತ ಕೋರ್ಟ್ ಹೋಗಿರೋದು. ಸುಳ್ಳು ಆರೋಪ ಮಾಡೋಣ. ನಾವು ಸುಮಾರು 3-4 ವರ್ಷದಿಂದನೂ ಕಟ್ಟಡ ಕಟ್ಕೊಂಡು ಬಂದಿದ್ದೀವಿ. ಯಾವಾಗೂ ಏನಿಲ್ಲ, ಮೊದಲೆಲ್ಲ ಏನೂ ಇಲ್ಲ. ಕುಲ್ಬೀರ್ ಸಿಂಗ್ ಕೌರ್ ಅಂತ, ಅವ್ರಿಗೆ GPA ಹೋಲ್ಡರ್ ಚೈತನ್ಯ ಅಂತ, ಬೆಂಗಳೂರು ಅವನು, ಅವ್ರು ಡೆಲ್ಲಿ ಕೊಂಡ್ಕೊಂಡಿರೋದು. ಇದು 2004 ಇದರಲ್ಲಿ ರಸ್ತೆಗೆ ಹೋಯ್ತು. ನಮ್ಮ ನಂಬರಲ್ಲಿ ರಸ್ತೆಗೆ ಹೋಗಿ ನಮ್ಮ ಜಮೀನು ಉಳ್ಕೊಂಡಿದ್ರ ಜೊತೆಗೆ ಇದೇ ನಂಬರ್ನಲ್ಲಿ ಸಾಗೋ ಖರಾಬ್ ಖರಾಬು ಅಂತ 4 ಕೊಟ್ಟೈತಿ. ನಾವೇನು ಅವ್ರ ಜಮೀನಲ್ಲಿ ಹೋಗಿ ಕಟ್ಟಿಲ್ಲ, ಏನೂ ಇಲ್ಲ. ಇಂಟು ಸಾಗೋ ಖರಾಬು ಮತ್ತು ನಮ್ಮದು ಉಳಿಕೆ 1 ಕುಂಟೆ ಇದರಲ್ಲೇ ಬಿಲ್ಡಿಂಗ್ ಇದೆ. ಹಾಕಿದ್ರೆ ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ. ಗೌರಿಬಿದನೂರು ತಾಲೂಕಿನ ಹೃದಯ ಭಾಗದಲ್ಲಿರುವ ಕರೇಕಲ್ಲಹಳ್ಳಿ ಕೆರೆ ತ್ಯಾಜ್ಯದಿಂದ ತುಂಬಿದ್ದು ಈ ಮಾರ್ಗದಲ್ಲಿ ಸಂಚರಿಸಿದರೂ ದುರ್ನಾತದಿಂದ ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಸ್ಥಿತಿ ಇದ್ದರೂ ಕೆರೆಯನ್ನು ಸ್ವಚ್ಛಗೊಳಿಸುವ ಬಗ್ಗೆ ಸಂಬಂಧಿಸಿದ ಯಾವುದೇ ಅಧಿಕಾರಿಗಳು ಗಮನ ಹರಿಸದಿರುವುದು ಕೆರೆಗೆ ಶಾಪವಾಗಿ ಪರಿಣಮಿಸಿದೆ. ಶಾಸಕ ಪುಟ್ಟಸ್ವಾಮಿ ಗೌಡ್ರೆ, ನಿಮ್ಮ ಅಭಿವೃದ್ಧಿ ಏನೇ ಇರಲಿ, ಗೌರಿಬಿದನೂರು ನಗರದಲ್ಲೇ ಇರುವ ಈ ಕರೇಕಲ್ಲಹಳ್ಳಿ ಕೆರೆ ರಕ್ಷಣೆಗೆ ಮೊದಲು ಮುಂದಾಗಿ, ಇಲ್ಲವಾದ್ರೆ ಅದನ್ನ ಒತ್ತುವರಿ ಮಾಡಿಕೊಳ್ಳುವ ಕಾಲ ದೂರ ಇಲ್ಲ. ಹೀಗಂತ ನಾವು ಹೇಳ್ತಿಲ್ಲ, ಬದಲಿಗೆ ಪರಿಸರ ಪ್ರೇಮಿಗಳು ಬೊಮ್ಮಡ ಹಾಕ್ತಿದ್ದಾರೆ. ಆದ್ರೂ ಪಾಪ ಶಾಸಕ ಪುಟ್ಟಸ್ವಾಮಿ ಗೌಡ್ರಿಗೆ ಈ ಮಾತುಗಳು ಮುಟ್ಟಿಲ್ಲ. ಇಲ್ಲವೇ ಮುಟ್ಟಿದ್ರೂ ಜಾಣ ಕಿವುಡುತನ ಪ್ರದರ್ಶಿಸುತ್ತಿದ್ದಾರೋ ಗೊತ್ತಿಲ್ಲ. ಹಳೆ ಕಟ್ಟಡಗಳ ತ್ಯಾಜ್ಯ ಕಾರ್ಖಾನೆಯ ಹಾನಿಕಾರಕ ವಸ್ತುಗಳಿಂದ ತುಂಬಿ ತುಳುಕ್ತಿದೆ. ಕೆರೆಯಂಗಳ ಕಸ ತುಂಬುವ ತೊಟ್ಟಿಯಾಗಿ ಬದಲಾಗಿದ್ದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಭೀತಿ ಎದುರಿಸುತ್ತಿದೆ. ನಗರದ ಉಪ್ಪಾರ ಕಾಲೋನಿ ರಸ್ತೆಯ ಪಕ್ಕದಲ್ಲೇ ಇರುವ ಈ ಕರೇಕಲ್ಲಹಳ್ಳಿ ಕೆರೆಗೆ ರಕ್ಷಕರೇ ಇಲ್ಲದಂತಾಗಿದೆ. ಇದು ಹೀಗೆ ಮುಂದುವರೆದರೆ ಶೀಘ್ರದಲ್ಲಿಯೇ ಕೆರೆಯ ನಾಮರೂಪವನ್ನೇ ಇಲ್ಲದಂತೆ ಮಾಡುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದು ಅದನ್ನು ಒತ್ತುವರಿ ಮಾಡಿಕೊಳ್ಳುವುದರಲ್ಲಿ ಅನುಮಾನ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಉತ್ಪತ್ತಿಯಾಗ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯ, ಹಳೆ ಬಟ್ಟೆ, ಕೆಲಸಕ್ಕೆ ಬಾರದ ವಸ್ತುಗಳು, ಕಟ್ಟಡ ತ್ಯಾಜ್ಯ, ಕೋಳಿ ಮಾಂಸದ ಅಂಗಡಿಗಳ ತ್ಯಾಜ್ಯ ತುಂಬುವ ಕಸದ ಬುಟ್ಟಿಯಾಗಿ ಈ ಕರೇಕಲ್ಲಹಳ್ಳಿ ಕೆರೆ ಬದಲಾಗಿದ್ದು ಇದನ್ನು ಕಂಡ್ರೂ ಕಾಣದಂತೆ ನಗರಸಭಾ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ. ಮಾತುಗಳಲ್ಲೇ ಕೋಟೆ ಕಟ್ಟುವ ಶಾಸಕ ಪುಟ್ಟಸ್ವಾಮಿ ಗೌಡರು ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವ ಮಾತುಗಳನ್ನು ಆಡ್ತಿದ್ದಾರೆ. ಆದರೆ ಅವಸಾನದಂಚಿನಲ್ಲಿರುವ ಕೆರೆಯನ್ನು ರಕ್ಷಣೆ ಮಾಡಬೇಕು ಅನ್ನೋ ಕನಿಷ್ಠ ಆಲೋಚನೆ ಶಾಸಕರಿಗೆ ಬಾರದೇ ಇರೋದು ವಿಪರ್ಯಾಸ. ಮಾಂಸದಿಂದ ಮನೆ ತ್ಯಾಜ್ಯದವರೆಗೂ ಎಲ್ಲವೂ ತುಂಬಿರುವ ಪರಿಣಾಮ ಈ ಕೆರೆಯ ಪ್ರದೇಶವೆಲ್ಲ ದುರ್ನಾತ ಬೀರ್ತಿದೆ. ಈ ಮಾರ್ಗದಲ್ಲಿ ಸಂಚರಿಸುವ ಪಾದಚಾರಿಗಳು ಮತ್ತು ವಾಹನ ಸವಾರರು ಮೂಗು ಮುಚ್ಚಿಕೊಂಡು ಸಾಗಬೇಕಿದೆ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದರೂ ಕೆರೆಯ ರಕ್ಷಣೆ ಮಾಡಬೇಕೆಂಬ ಕನಿಷ್ಠ ಆಲೋಚನೆ ಯಾವುದೇ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಾಗಲಿ ಬಂದಿಲ್ಲ. ಎಲ್ಲೋ ವಾಟದ ಹೊಸಹಳ್ಳಿಯಿಂದ ನೀರು ತರಲು ಪರದಾಡ್ತಿರುವ ಶಾಸಕರು ನಗರದಲ್ಲೇ ಇರುವ ಕೆರೆಯ ಸ್ವಚ್ಛತೆಗೆ ಮುಂದಾಗದೇ ಇರೋದು ಅವರ ಕಾರ್ಯದಕ್ಷತೆಗೆ ಹಿಡಿದ ಕನ್ನಡಿಯಾಗಿದೆ. ಈ ಕುರಿತು ಸಾಮಾಜಿಕ ಹೋರಾಟಗಾರರು ಏನಂತಾರೆ ನೀವೇ ಕೇಳಿ. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ನರಸಿಂಹಗೌಡ ಆರ್ ಅಂತ ಹೇಳಿ, ನಾನು ಸಾಮಾಜಿಕ ಹೋರಾಟಗಾರ ಮಾತಾಡೋದು. ಏನಪ್ಪ ಇವತ್ತು ವಿಷಯ ಮಾತಾಡ್ತಾ ಇರೋದು ಅಂತ ಅಂದರೆ, ಗೌರಿಬಿದನೂರು ನಗರಸಭೆ ವ್ಯಾಪ್ತಿಯಲ್ಲಿ ಈ ಒಂದು ಏನು ತಾಲೂಕಿನ ಪ್ರಮುಖ ವಿದ್ಯಾಸಂಸ್ಥೆ ಇದೆ, ಒಂದು BGS ಶಾಲೆ ಅಂತ ಹೇಳಿ. ಆ BGS ಶಾಲೆಯ ಪಕ್ಕದಲ್ಲಿ ಒಂದು ಉಪ್ಪಾರ ಕಾಲೋನಿ ಅಂತ ಹೇಳಿ ಒಂದು ಕಾಲೋನಿ ಬರ್ತದೆ, ನಗರದ ಒಂದು ಕಾಲೋನಿ ಬರ್ತದೆ. ಇಲ್ಲಿ ಆ ಕಡೆ ಭಾಗದಲ್ಲಿ ಕರೇಕಲ್ಲಹಳ್ಳಿ ಕೆರೆ ಅಂತ ಹೇಳಿ ಒಂದು ಕೆರೆಯೂ ಕೂಡ ಇದೆ. ಆ ಕೆರೆಗೆ ನೀರು ಹೋಗಲಿಕ್ಕೆ ಇಲ್ಲೊಂದು ರಾಜಕಾಲುವೆ ಇದೆ, ನೀವು ನೋಡ್ಬೋದು. ಆ ರಾಜಕಾಲುವೆ ಯಾವ ರೀತಿ ಇದೆ ಅಂತ ಅಂದರೆ, ಬೆಂಗಳೂರಿನ ಈ ಗಲೀಜು ನೀರು ಹೋಗುವಂಥ ಕಾಲುವೆ ಎಷ್ಟಿದೆ ಅಷ್ಟೇ ಸಮಾನವಾಗಿ ಕಾಲುವೆ ಕೂಡ ಇದೆ, ಅಷ್ಟೊಂದು ಗಲೀಜಾಗಿದೆ. ಆಮೇಲೆ ನಗರಸಭೆಯವರು ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ನಾವು ನಗರವನ್ನು ಅಂತ ಹೇಳ್ತಾರೆ. ಈ ಪ್ಲಾಸ್ಟಿಕ್ ನೋಡಿದ್ರೆ ಇಲ್ಲೇ ನೋಡಿರಿ, ಪ್ಲಾಸ್ಟಿಕ್ಕು ಇಲ್ಲಿ ನೋಡಿದ್ರೆ ಇನ್ನು ಲಕ್ಷಾಂತರ ಪ್ಲಾಸ್ಟಿಕ್ ಬಿದ್ದದಿಲ್ಲಿ. ಇದು ಯಾವುದೋ ಒಂದು ಮೂಲೆಯಲ್ಲಿ, ನಗರಸಭೆ ವ್ಯಾಪ್ತಿಯಲ್ಲಿ ನಾನು ಹೇಳೋದು. ಇದೇ ಥರ ನಗರದಲ್ಲಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಿದ್ದಿದೋ ಏನೋ ಗೊತ್ತಿಲ್ಲ. ಸರ್ಕಾರ ನಗರಸಭೆಗಳಿಗೆ ಪ್ರತ್ಯೇಕವಾಗಿ ಪರಿಸರ ಇಲಾಖೆ ಇಟ್ಟಿರ್ತದೆ, ಮತ್ತು ಸ್ವಚ್ಛತೆ ಮಾಡಲಿಕ್ಕೆ ಸೂಪರ್ವೈಸರ್ಗಳು, ಹೆಲ್ತ್ ಆಫೀಸರ್ಗಳು ಅಂತ ಪ್ರತ್ಯೇಕವಾದ ವಿಭಾಗವನ್ನು ಇಟ್ಟಿದೆ. ನಿಜವಾಗ್ಲೂ ಅವರೆಲ್ಲ ಏನು ಕೆಲಸ ಮಾಡ್ತಾ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಈ ಮೂಲಕವಾಗಿ ಗೌರಿಬಿದನೂರು ನಗರಸಭೆಯ ಆಯುಕ್ತರಿಗೆ, ನಾನು ಪೌರಾಯುಕ್ತರಿಗೆ ಮನವಿಯನ್ನು ಮಾಡ್ತೇನೆ. ನೀವು ಈ ಸ್ಥಳಕ್ಕೆ ಭೇಟಿ ನೀಡಿ ಈ ಏನು ಇಲ್ಲಿ ಗಲೀಜು ಕಸ
ಯಥೇಚ್ಛವಾಗಿದೆ. ಇದೆಲ್ಲವನ್ನು ಕೂಡ ಸರಿಯಾಗಿ ಸ್ವಚ್ಛತೆಯನ್ನು ಮಾಡಿಸಿ ಇಲ್ಲಿರುವಂಥ ಅಕ್ಕಪಕ್ಕ ಸಾರ್ವಜನಿಕರಿಗೆ ಸೊಳ್ಳೆಗಳೇ ಆಗ್ಬೋದು, ಹಂದಿಗಳೇ ಆಗ್ಬೋದು, ನಾಯಿಗಳೇ ಆಗ್ಬೋದು, ಬೇರೆ ಬೇರೆ ರೀತಿಯ ಸಾಂಕ್ರಾಮಿಕ ರೋಗಗಳು ಬರದೇ ಇರೋ ರೀತಿ ಆ ಸಾರ್ವಜನಿಕರಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಕಸದ ತೊಟ್ಟಿಯಂತಾದ ಕರೇಕಲ್ಲಹಳ್ಳಿ ಕೆರೆ ದುರ್ನಾತದಿಂದ ನಾಗರಿಕರ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ದು, ಗೌರಿಬಿದನೂರು ನಗರ ವ್ಯಾಪ್ತಿಗೆ ಸೇರಿದ ಉಡಮಲೋಡು ರಸ್ತೆ ಮೂಲಕ ಬಿಜಿಎಸ್ ಶಾಲೆಗೆ ಹೋಗುವ ಮಾರ್ಗ ಇದಾಗಿದೆ. ಪ್ಲಾಸ್ಟಿಕ್ ಮುಕ್ತ ನಗರಸಭೆ ಮಾಡ್ತೇವೆ ಅಂತ ಬೊಗಳೆ ಬಿಡುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೇವಲ ಮಾತಿಗೆ ಸೀಮಿತರಾಗಿದ್ದಾರೆ ಹೊರತು ಪ್ಲಾಸ್ಟಿಕ್ ಮುಕ್ತ ಮಾಡಿಲ್ಲ ಎಂಬುದಕ್ಕೆ ಕರೇಕಲ್ಲಹಳ್ಳಿ ಕೆರೆಯಲ್ಲಿ ತುಂಬಿರುವ ಪ್ಲಾಸ್ಟಿಕ್ ನಿದರ್ಶನವಾಗಿದೆ. ಈಗಲಾದರೂ ಶಾಸಕ ಪುಟ್ಟಸ್ವಾಮಿಗೌಡ, ನಗರಸಭಾ ಪ್ರತಿನಿಧಿಗಳು, ಅಧಿಕಾರಿಗಳು ಕರೇಕಲ್ಲಹಳ್ಳಿ ಕೆರೆಯ ದುಸ್ಥಿತಿಗೆ ಗಮನ ಹರಿಸಿ ಕೂಡಲೇ ಅದಕ್ಕೆ ಕಾಯಕಲ್ಪ ನೀಡಲು ಮುಂದಾಗ್ತಾರಾ? ಕಾದು ನೋಡಬೇಕಿದೆ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂತೂ ಇಂತೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು. ಹರಾಜು ಮುಗಿದು ತಿಂಗಳುಗಳೇ ಕಳೆದ ನಂತರ ಖಾಲಿ ಮಾಡಿಸುವ ಯತ್ನ ಮಾಡಿದ ಅಧಿಕಾರಿಗಳು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿ ಖಾಲಿ ಮಾಡಿಸಲಿದ್ದಾರೆ ಎಂಬುದು ಜನರ ಪ್ರಶ್ನೆ. ಚಿಕ್ಕಬಳ್ಳಾಪುರದಲ್ಲಿ ಮೇಲ್ಮತ್ತೂರು ಆದಿಪರಾಶಕ್ತಿ ಉತ್ಸವ ಅದ್ದೂರಿ. ಓಂ ಶಕ್ತಿ ಮಾಲಾಧಾರಿಗಳಿಂದ ವಿಶೇಷ ಪೂಜೆ ಭಜನೆಗಳು. ನಾಳೆ ತಮಿಳುನಾಡಿಗೆ 2 ಬಸ್ಗಳಲ್ಲಿ ಹೊರಡಲಿರುವ ಮಾಲಾಧಾರಿಗಳು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವಧಿ ಪೂರೈಸಲಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಎಲ್ಲರೂ ಕೇಳುತ್ತೇವೆ. ಚಿನ್ನಸಂದ್ರದಲ್ಲಿ ಸಚಿವ ಜಮೀರ್ ಅಹ್ಮದ್ ವಿಶ್ವಾಸ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.